ಹಲೋ ಎಲ್ಲರಿಗೂ ವೆಲ್ಕಮ್ ಟು ಹಾರಿ ಪ್ರೀತು ವ್ಲಾಗ್ಸ್. ಇವತ್ತು ನಾವು ಮಿಕ್ಕಿಸ್ಯೂ ಪ್ರೊವಿನ್ಷಿಯಲ್ ಪಾರ್ಕ್ಗೆ ಬಂದಿದ್ದೀವಿ. ಇದು ಬ್ರಾಂಪ್ಟನ್ನಿಂದ 300 ಕಿಲೋಮೀಟರ್ಸ್ ದೂರದಲ್ಲಿದೆ. ಅಂದರೆ ಆಲ್ಮೋಸ್ಟ್ ಒಂದು 3.5 ಅವರ್ಸ್ ಡ್ರೈವ್ ಆಗುತ್ತೆ. ಸೊ ಇಲ್ಲಿದ್ದ ಈಗ ರೈಟ್ ತೊಗೊಂಡ್ರೆ ಮಿಕ್ಕಿಸ್ಯೂ ಪ್ರೊವಿನ್ಷಿಯಲ್ ಪಾರ್ಕು. ಆನ್ ದ ವೇ ಬರ್ತಾ ರೂಟ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಅದನ್ನು ನಾನು ಇನ್ನೊಂದು ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಮಿಕ್ಕಿಸ್ಯೂ ಪ್ರೊವಿನ್ಷಿಯಲ್ ಪಾರ್ಕ್ ಬಗ್ಗೆ ಡೀಟೇಲ್ಸ್ ತೋರಿಸ್ತೀನಿ. ಸೊ ಇದೇ ಆಫೀಸ್ಗೆ ಹೋಗ್ಬಿಟ್ಟು ನಾವು ಚೆಕ್ ಇನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಇದು ಆಫೀಸ್ ಸರೌಂಡಿಂಗ್ಸ್ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಮ್ಮದು ಸೆಕೆಂಡ್ ಕ್ಯಾಂಪಿಂಗು ಮಿಕ್ಕಿಸ್ಯೂ ಪ್ರೊವಿನ್ಷಿಯಲ್ ಪಾರ್ಕು. ಫಸ್ಟ್ ಬಂದ್ಬಿಟ್ಟು ಬಲ್ಸಾಮ್ ಲೇಕ್ ಕ್ಯಾಂಪಿಂಗು. ಸೊ ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಮಿಕ್ಕಿಸ್ಯೂ ಪಾರ್ಕಿಂಗಲ್ಲಿ ಎಕ್ಸಲೆಂಟ್ ಪ್ರೈವಸಿ ಇದೆ. ಆ ಪ್ರೈವಸಿ ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದೊಂದು ಮರಗಳು ಬಂದ್ಬಿಟ್ಟು ತುಂಬ ಉದ್ದ ಇದ್ದಾವೆ. ಆಮೇಲೆ ಅದು ಗ್ಯಾಪ್ ಬಂದ್ಬಿಟ್ಟು ಜಾಸ್ತಿ ದೂರ ಇಲ್ಲ, ಮರಗಳು ತುಂಬ ಹತ್ರ ಮರಗಳಿದ್ದಾವೆ. ಸೊ ಹಂಗಾಗಿ ನಾವು ಪಕ್ಕದ ಸೈಟಲ್ಲಿ ಏನಿದೆ ಅಂತ ಕೂಡ ನಮಗೆ ಕಾಣಿಸೋದಿಲ್ಲ, ಅಷ್ಟೊಂದು ಪ್ರೈವಸಿ ಇರುತ್ತೆ. ಸೊ ಇದು ಆಫೀಸ್ಗೆ ಹೋಗ್ಬಿಟ್ಟು ಇಲ್ಲಿ ಚೆಕ್ ಇನ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಆಫೀಸ್ ಪಕ್ಕದಲ್ಲಿ ಒಂದು ಪಾರ್ಕ್ ಸ್ಟೋರ್ ಇದೆ. ಆ ಪಾರ್ಕ್ ಸ್ಟೋರಲ್ಲಿ ನಮಗೆ ಫೈರ್ವುಡ್ ಮತ್ತು ಈ ಪಾರ್ಕಲ್ಲಿ ಸೈಕಲ್ ಕೂಡ ರೆಂಟಲ್ಸ್ ಕೊಡ್ತಾರೆ. ಆ ಸೈಕಲ್ ರಿಲೇಟೆಡ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಈಗ 2 ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಒಂದು ಬಂದ್ಬಿಟ್ಟು ಅಡಲ್ಟ್ ಸೈಕಲ್, ಇನ್ನೊಂದು ಬಂದ್ಬಿಟ್ಟು ಯೂತ್ ಸೈಕಲ್ ಅಂತ. ಅದನ್ನು ಬಂದ್ಬಿಟ್ಟು 24 ಅವರ್ಸ್ಗೂ ತಗೋಬೋದು, 4 ಅವರ್ಸ್ಗೂ ತಗೋಬೋದು. ಆ ಪ್ರೈಸ್ ಡೀಟೇಲ್ಸ್ ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ನೋಡಿ ನಮಗೆ ಇನ್ಸೆಕ್ಟ್ ರಿಪೆಲ್ಲೆಂಟು ಮತ್ತು ಇಲ್ಲಿ ಮಿಕ್ಕಿಸ್ಯೂ ಟೀ ಶರ್ಟ್ಸು ಮತ್ತು ಮಿಕ್ಕಿಸ್ಯೂ ಹೂಡೀಸ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದ್ದು ಕ್ವಾಲಿಟಿ ನೋಡಿದ್ವಿ ನಾವು. ಪ್ರೈಸ್ ಡೀಟೇಲ್ಸ್ ಬಂದ್ಬಿಟ್ಟು ಇವಾಗ ತೋರಿಸ್ತೀನಿ ನಾನು ನಿಮ್ಮದು. ಅಡಲ್ಟ್ ಸೈಕಲ್ ಬಂದ್ಬಿಟ್ಟು 24 ಅವರ್ಸ್ಗೆ $40 ಆಗುತ್ತೆ. ಯೂತ್ ಸೈಕಲ್ ಬಂದ್ಬಿಟ್ಟು $30 ಆಗುತ್ತೆ. ಅದೇ ನಿಮಗೆ 24 ಅವರ್ಸ್ ಬೇಡ, 4 ಅವರ್ಸ್ಗೆ ಸಾಕು ಅಂತ ಇದ್ದರೆ $30 ಆಗುತ್ತೆ ಫಾರ್ ಅಡಲ್ಟ್ ಸೈಕಲ್. ಯೂತ್ ಸೈಕಲ್ ಬಂದ್ಬಿಟ್ಟು $20 ಆಗುತ್ತೆ. ಸೊ ಚೆಕ್ ಇನ್ ಎಲ್ಲ ಆಯಿತು. ಈಗ ನಮ್ಮ ಕ್ಯಾಂಪ್ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಕ್ಯಾಂಪ್ ಸೈಟ್ ಬಂದ್ಬಿಟ್ಟು ಪಾರ್ಕ್ ಸ್ಟೋರ್ಗೆ ತುಂಬ ಹತ್ರದಲ್ಲೇ ಇದೆ. ಸೊ ಜಾಸ್ತಿ ಡ್ರೈವ್ ಏನಿಲ್ಲ. ಸೊ ಇಲ್ಲಿ ನೋಡಿ ಇವಾಗ ಎಷ್ಟೊಂದು ಮರ ಎಲ್ಲ ಇದೆ. ಒಂಥರ ಇದು ಕ್ಯಾಂಪ್ ಸೈಟ್ ಅನ್ನೋದಕ್ಕಿಂತ ಒಂದು ಫಾರೆಸ್ಟ್ ಅಂತಲೇ ಹೇಳ್ಬೋದು. ಸೊ ಏನೇನೂ ಪಕ್ಕದ ಸೈಟ್ ಕೂಡ ನಿಮಗೆ ಸರಿ ಕಾಣಿಸೋದಿಲ್ಲ, ಅಷ್ಟೊಂದು ದಟ್ಟವಾದ ಫಾರೆಸ್ಟ್ ಇದು. ಸೊ ತುಂಬ ಚೆನ್ನಾಗಿತ್ತು. ತುಂಬ ಆ್ಯಕ್ಚುಲಿ ಮಳೆ ಬರ್ತಾಯಿತ್ತು. ನಮಗೆ ಅಷ್ಟೊಂದು ಮರಗಳಿರೋದ್ರಿಂದ ಅಷ್ಟೊಂದು ಜಾಸ್ತಿ ಬೀಳ್ತಾ ಇರಲಿಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಕ್ಯಾಂಪಿಂಗ್ ಸೈಟುಗಳೆಲ್ಲ. ಇನ್ನೊಂದು ಏನಂದರೆ ನಾವು ಈ ಸಲ ಹೋದಾಗ ತುಂಬ ಖಾಲಿ ಇತ್ತು ಎಲ್ಲ ಕ್ಯಾಂಪಿಂಗ್ ಸೈಟುಗಳು. ಯಾಕಂದರೆ ಮೋಸ್ಟ್ಲಿ ಮಳೆ ಅಂತಂದು ಯಾರೂ ಬಂದಿರಲಿಲ್ಲ ಅನಿಸುತ್ತೆ. ಅಷ್ಟೊಂದು ಮಳೆ ಏನಿರಲಿಲ್ಲ, ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು. ಸೊ ಇದೇ ನಮ್ಮ ಕ್ಯಾಂಪಿಂಗ್ ಸೈಟ್ 122. ನಾವು ಆ್ಯಕ್ಚುಲಿ ಟೋಟಲ್ 3 ಕ್ಯಾಂಪ್ ಸೈಟ್ಸ್ ಬುಕ್ ಮಾಡಿದ್ದು, 122, 124 ಮತ್ತು 126 ಅಂತ. ಸೊ ಲಾಸ್ಟ್ ಮಿನಿಟಲ್ಲಿ ಎಮರ್ಜೆನ್ಸಿ ಇದ್ದ 3 ಫ್ಯಾಮಿಲೀಸ್ ಡ್ರಾಪ್ ಆದರು. ಸೊ ಅವ್ರು ಬರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಮಿಕ್ಕಿದ ಸೈಟ್ಸ್ ಎರಡನ್ನೂ ಕ್ಯಾನ್ಸಲ್ ಮಾಡಿದ್ವಿ, 124 ಮತ್ತು 126. ಸೊ ನಾವು 122 ಮಾತ್ರ ಇಟ್ಕೊಂಡ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ 124 ತುಂಬ ಚೆನ್ನಾಗಿದೆ ಸೈಟ್. ಅದು ನಾನು ನಿಮ್ಗೆ ತೋರಿಸ್ತೀನಿ. ಅದು ಹೆಂಗೆ ಅಂದರೆ ನೀಟಾಗಿ ಅಂದ್ರೆ ಲೆವೆಲ್ ಆಗಿದೆ ಫ್ಲೋರು. ಅದನ್ನೇನಕ್ಕೆ ನಾವು ತೊಗೊಳ್ಲಿಲ್ಲ ಅಂದರೆ ಅದರ ಆಪೋಸಿಟೇ ಬಾತ್ರೂಮ್ ಇದೆ. ಅದನ್ನು ನಾನು ಇವಾಗ ತೋರಿಸ್ತೀನಿ ನಾನು ನಿಮಗೆ. ಸೊ 124 ಮತ್ತು 126ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ವಾ, ಇದೇ 124. ಅದ್ರಕ್ಕೆ ಹೋಗಿ ತೋರಿಸ್ತೀನಿ. ನೋಡಿ ಎಷ್ಟು ಕ್ಲೀನಾಗಿದೆ. ನಮ್ಮ ಸೈಟ್ ಕೂಡ ಕ್ಲೀನಾಗೇ ಇದೆ, ಬಟ್ ಅದು ಸ್ವಲ್ಪ ಉಬ್ಬು ತಗ್ಗಿದೆ. ಬಟ್ ಈ ಕ್ಯಾಂಪ್ ಸೈಟ್ ಮಾತ್ರ ಎಕ್ಸಲೆಂಟು. ಹೇಳಿದ್ನಲ್ವ 124 ಆಪೋಸಿಟಲ್ಲಿ ಒಂದು ಬಾತ್ರೂಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ತಗೊಳ್ಳಿಲ್ಲ. ಆಮೇಲೆ 126 ಏನೂ ತೊಗೊಳ್ಳಿಲ್ಲ ಅಂದರೆ ಅಲ್ಲಿ ಪಕ್ಕದಲ್ಲೇ ವಾಟರ್ ಟ್ಯಾಪ್ ಇತ್ತು. ನಾವೇನು ಅಂದ್ಕೊಂಡ್ವಿ ಅಂದರೆ ವಾಟರ್ ಟ್ಯಾಪ್ ಇರೋದ್ರಿಂದ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ, ಸೊ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ಅಂತ. ಸೊ ಇದನ್ನು ಕೂಡ ತಗೊಳ್ಳಿಲ್ಲ. ಸೊ ಇಲ್ಲಿದೆಯಲ್ಲ ವಾಟರ್ ಟ್ಯಾಪು ಇದು. ಈ ಸಲ ನಾವು ಪಕೆಟ್ ಪ್ಲೇಸಲ್ಲಿ ಈ ಥರ ಕಂಟೈನರ್ ತಗೊಂಡ್ವಿ. ಏನಕ್ಕಂದರೆ ನಮ್ಮ ಮನೆಗೆ ಹೋದ್ಮೇಲೆ ಕೂಡ ಅದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೇ ಬಾತ್ರೂಮು, ಇದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಬಾತ್ರೂಮ್ ಇದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಬಲ್ಸಾಮ್ ಲೇಕ್ಕಿನ ಈ ಬಾತ್ರೂಮ್ ತುಂಬ ಚೆನ್ನಾಗಿದೆ.
ಇದು ಶವರ್ ಏರಿಯಾ, ಇದು ಕೂಡ ತುಂಬ ಚೆನ್ನಾಗಿತ್ತು. ಹಾಟ್ ವಾಟರ್ ಎಲ್ಲ ಬರ್ತಾ ಇತ್ತು. ಸೊ ಸ್ನಾನ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಪ್ಲೇಸ್ ಇದು. ಸೊ ಬಂದು ಸರೌಂಡಿಂಗ್ಸ್ ಎಲ್ಲ ನೋಡಾದ್ಮೇಲೆ ಇವಾಗ ಕ್ಯಾಂಪಿಂಗ್ ಟೆಂಟ್ಸ್ನ ಸೆಟ್ ಮಾಡ್ಕೊತಾ ಇದ್ದೀವಿ. ಈ ಸಲ ಕ್ಯಾಂಪಿಂಗ್ ಬಂದಾಗ 2 ಟಾರ್ಪಲ್ ಎಕ್ಸ್ಟ್ರಾ ತಗೊಂಡಿದ್ವಿ. ಏನಕ್ಕಂದರೆ ಅದನ್ನು ಗ್ರೌಂಡ್ ಫ್ಲೋರಲ್ಲಿ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಟೆಂಟ್ ಹಾಕೋಣ ಅಂತ. ಮಳೆ ಬರುತ್ತಲ್ವ, ಮಳೆ ಬಂದರೆ ಟೆಂಟ್ ಎಲ್ಲ ಗಲೀಜಾಗುತ್ತೆ ಅಂತ. ಸೊ ಈ ಥರ 2 ತಗೊಂಡಿದ್ವಿ. ವಾಲ್ಮಾರ್ಟಲ್ಲಿ ಸಿಗುತ್ತೆ. ಒಂದೊಂದು ಬಂದ್ಬಿಟ್ಟು $50 ಆಗುತ್ತೆ. ಸೊ ಕ್ಯಾಂಪಿಂಗ್ ಟೆಂಟ್ನ ಹಾಕಾಯಿತು. ಇವಾಗ ಕಿಚನ್ ಐಟಮ್ಸ್ ಎಲ್ಲ ಹೊರಗಡೆ ತೆಗಿತಾ ಇದ್ದೀವಿ. ಅದಾದಮೇಲೆ ಫೈರ್ವುಡ್ನ ಸೆಟ್ ಮಾಡಬೇಕು. ಫೈರ್ವುಡ್ ಬಂದ್ಬಿಟ್ಟು ನಾವು ವಾಲ್ಮಾರ್ಟಿಂದನೇ ತೊಗೊಂಡು ಬಂದ್ವಿ ಬರಬೇಕಾದ್ರೆ. ಯಾಕಂದರೆ ಒಂದೊಂದ್ಸಲ ಇಲ್ಲಿ ಪಾರ್ಕ್ ಸ್ಟೋರಲ್ಲಿ ಸಿಗೋದಿಲ್ಲ, ಅದಕ್ಕೋಸ್ಕರ ವಾಲ್ಮಾರ್ಟಲ್ಲೇ ತೊಗೊಂಡು ಬಂದಿದ್ವಿ. ಸೊ ಇವಾಗ ಫೈರ್ ಹಾಕಬೇಕು. ಫೈರ್ವುಡ್ನ ಸುಮ್ಮನೆ ಹಾಕಿದರೆ ಸರಿಗೆ ಫೈರ್ ಬರೋದಿಲ್ಲ. ಅದಕ್ಕೆ ಈ ಥರ ಟ್ರಯಾಂಗ್ಯುಲರ್ ಶೇಪಲ್ಲಿ ನಿಲ್ಲಿಸ್ಬಿಟ್ಟು ಫೈರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ಫೈರ್ ಸ್ಟಾರ್ಟರ್ ಕಿಟ್ಟಲ್ಲಿ ಈ ಥರ ಕ್ಯೂಬ್ಸ್ ಇರುತ್ತಲ್ವ, ಇದು ಫೈರ್ನ ಬೇಗ ಅಂಟ್ಕೊಳ್ಳುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಫೈರ್ವುಡ್ಗೆ ಫೈರ್ ಹಾಕಿದ್ವಿ. ಈ ಸಲ ಕ್ಯಾಂಪಿಂಗ್ ಬಂದಾಗ ಏನಾಯ್ತಂದರೆ ನಾವು ಬಾರ್ಬಿಕ್ಯೂ ಸ್ಟವ್ ತರಲಿಲ್ಲ. ಈ ಸಲ ಬಾರ್ಬಿಕ್ಯೂ ಬಂದ್ಬಿಟ್ಟು ಫೈರ್ವುಡ್ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ $1 ಇದ್ದ ಒಂದು ಚಿಕ್ಕದೊಂದು ಅದು ಬಾರ್ಬಿಕ್ಯೂಗೆ ಒಂದು ಟ್ರೇ ಥರ ಸಿಗುತ್ತೆ. ಅದನ್ನು ತೊಗೊಂಡು ಬಂದ್ಬಿಟ್ಟು ಇದನ್ನು ಕ್ಲೀನ್ ಮಾಡಿ ಅದ್ರ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳೋಣ ಅಂತ. ಸೊ ಫೈರ್ವುಡ್ಡು ಏನಾದ್ರು ಕಮ್ಮಿ ಬರುತ್ತೆ ಅಂತ ಹೇಳ್ಬಿಟ್ಟು ಪಾರ್ಕ್ ಸ್ಟೋರ್ಗೆ ಹೋಗ್ಬಿಟ್ಟು ಎಕ್ಸ್ಟ್ರಾ ಫೈರ್ವುಡ್ನ ತಂದು ಇಟ್ಕೊಂಡಿದ್ವಿ. ಸೊ ಇನ್ನೊಂದು ಸ್ಮಾಲ್ ಸ್ಟೋವ್ ಲಾಸ್ಟ್ ಕ್ಯಾಂಪಿಂಗಲ್ಲಿ ತೋರಿಸಿದ್ನಲ್ವ ನಾನು ನಿಮಗೆ. ಸೊ ಇದನ್ನು ಸೆಟ್ ಮಾಡ್ತಾ ಇದ್ದೀನಿ. ಇದು ಭಾಳ ಸಿಂಪಲ್ ಟು ಸೆಟ್ ಇದು. ಏನು ನೋಡ್ತೀಯಾ? ಆಮೇಲೆ ಇನ್ನೊಂದು ಸ್ಟಿಕ್ ಹಾಕ್ಲಾ? ಹಂಗೆ ಇರು ಹಂಗೆ ಇರು. ನೀನು ಸ್ಟಿಕ್ ಹಾಕೋಣ. ಏಯ್ ಚಿಂಟು ಮಾತಾಡಿಸ್ತಾ ಇದ್ದಾನೆ ನೋಡು.
ನಾವು ಬರಬೇಕಾದ್ರೆ ಚಪಾತಿ, ಚಿಕನ್ ಕರ್ರಿ ಮತ್ತು ಸಮೋಸ ತಗೊಂಡು ಬಂದಿದ್ವಿ. ಬಂದ ತಕ್ಷಣ ಇಲ್ಲಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸುರೇಂದ್ರ ಅವರು ಕಾರ್ನ ಸುಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ವು ಕಾರ್ನು, ಸ್ವೀಟ್ ಕಾರ್ನ್ ಅವು. ಇದಾದಮೇಲೆ ಚಿಕನ್ನ ಬಾರ್ಬಿಕ್ಯೂ ಮಾಡ್ಕೊತೀವಿ. ನಾವು ಬರಬೇಕಾದ್ರೆ ರೋಸ್ಟೆಡ್ ಗ್ರೌಂಡ್ ನಟ್ಸ್ ತೊಗೊಂಡು ಬಂದಿದ್ವಿ. ಆ ರೋಸ್ಟೆಡ್ ಗ್ರೌಂಡ್ ನಟ್ಸ್ನ ಎಲ್ಲರಿಗಿಂತ ಜಾಸ್ತಿ ತಿಂದಿದ್ದು ಯಾರು ಗೊತ್ತಾ? ನಿಮಗೆ ತೋರಿಸ್ತೀನಿ ನೋಡಿ. ಈ ಸ್ಕ್ವಿರಿಲೆ ಹುಡುಗರೆಲ್ಲರೂ ನೈಟ್ ಮನಗೋವರೆಗೂ ಆ ಸ್ಕ್ವಿರಲ್ಗೆ ಗ್ರೌಂಡ್ ನಟ್ಸ್ ಕೊಡ್ತಾನೆ ಇದ್ರು. ಆ ಸ್ಕ್ವಿರಿಲ್ ತಗೊಂಡು ಹೋಗ್ಬಿಟ್ಟು ಅದ್ರ ಮನೆಯಲ್ಲಿ ಸೇವ್ ಮಾಡ್ಕೊತಾನೆ ಇತ್ತು. ಈ ಕ್ಯಾಂಪಿಂಗ್ ಸೈಟಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಅವ್ರು ಅವಾಗಲೇ ನೋಡಿದ್ರು, ಅಲ್ಲಿದೆ ಅಂತ ಹೇಳಿದರು. ಸೊ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಅದನ್ನು. ಈಗ ಸದ್ಯಕ್ಕೆ ಚಿಕ್ಕ ಮಕ್ಕಳೆಲ್ಲ ಸ್ಕ್ವಿರಿಲ್ನ ಹುಡುಕ್ತಾ ಇದ್ದಾರೆ ಎಲ್ಲಿದೆ ಅಂತ ಗ್ರೌಂಡ್ ನಟ್ಸ್ ಕೊಡೋದಕ್ಕೆ. ಸೊ ಇಲ್ಲಿ ಚಿಕನ್ ಸುಟ್ಕೊತಾ ಇದ್ವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೇಟಾಗಿ ಬಂತು, ಅದಿನ್ನೂ ಹೀಟ್ ಆಗಿರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಬಂತದು. ಇಲ್ಲಿ ನೋಡಿ ಸ್ಕ್ವಿಲ್ ಬಂದ್ಬಿಟ್ಟು ಹೆಂಗೆ ತಗೊಂಡು ಹೋಗುತ್ತೆ ಅಂತ ಪೀನಟ್ನ. ಇಲ್ಲಿ ನಾವು ಹೋಲ್ಡರ್ ತಗೊಂಡೋದನ್ನು ಮರ್ತು ಬಿಟ್ವಿ. ಸೊ ಅದಕ್ಕೋಸ್ಕರ ಇದರಲ್ಲೇ ಮಾಡ್ತಾ ಇದ್ದೀವಿ, ಹಿಂಗೆ ಟರ್ನ್ ಮಾಡೋದು ಅದೆಲ್ಲ ಅದಕ್ಕೋಸ್ಕರ. ಸೊ ಫುಡ್ ಎಲ್ಲ ರೆಡಿ ಆಯಿತು, ಎಲ್ಲ ಚಿಕನ್ನ ಸುಟ್ಕೊಂಡ್ವಿ. ಈಗ ಊಟ ಮಾಡಬೇಕು. ಊಟ ಮಾತ್ರ ಭಾಳ ಟೇಸ್ಟಿಯಾಗಿ ಬಂದಿತ್ತು.
ಇಲ್ಲಿ ಹುಡುಗರೆಲ್ಲ ಮಾರ್ಷ್ಮೆಲೋನ ಸುಟ್ಕೊತಾ ಇದ್ರು. ನಾವು ಫಸ್ಟ್ ಟೈಮ್ ತಿಂತಾ ಇರೋದು. ಇದೇನು ನಮಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಈ ಮಾರ್ಷ್ಮೆಲೋ. ಸೊ ಊಟ ಎಲ್ಲ ತಿಂದಾಯಿತು. ಊಟ ತಿಂದಾದ್ಮೇಲೆ ಮಾರ್ಷ್ಮೆಲೋ ಕೂಡ ಎಲ್ಲರೂ ಟ್ರೈ ಮಾಡಿದರು. ಸೊ ಅದಾದಮೇಲೆ ಇನ್ನು ಎಲ್ಲ ಕಿಚನ್ ಸೆಟಪ್ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನ್ಗೋಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನೈಟ್ ಟೈಮು ಫುಡ್ ಐಟಮ್ಸು ಗಾರ್ಬೇಜು ಏನೋ ಇಡಬಾರ್ದು, ಎಲ್ಲ ಕಾರಲ್ಲಿ ಪ್ಯಾಕ್ ಮಾಡಿಬಿಡ್ಬೇಕು. ಸೊ ಪ್ಯಾಕ್ ಮಾಡಿದ್ಮೇಲೆ ಈ ಥರ ಫುಲ್ ಕತ್ಲಾಗ್ಬಿಟ್ಟಿತ್ತು ನೋಡಿ. ಏನೇನು ಎಲ್ಲ ಏನೂ ಬಿಟ್ಟಿಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಟೇಬಲ್ಲು ಮತ್ತು ಫೈರೆಲ್ಲ ಆಫ್ ಮಾಡಬೇಕು. ಸೊ ಕಂಪ್ಲೀಟ್ ಸೆಟಪ್ ಎಲ್ಲ ಕಾರಲ್ಲಿ ಶಿಫ್ಟ್ ಮಾಡಿದ್ವಿ. ಕಾರಲ್ಲಿ ಶಿಫ್ಟ್ ಮಾಡಿ ಮನ್ಗೋಕ್ಕೆ ಹೋಗಿದ್ವಿ. ಹುಡುಗರನ್ನ ಮನ್ಗಿಸ್ಬೇಕಲ್ವ, ಅದಕ್ಕೆ ನೇತ್ರ ಬೇಗ ಮನ್ಕೊಂಡ್ಲು. ಸೊ ನಾವು ಎಲ್ಲ ಕಾರ್ಡ್ಸ್ ಆಡ್ತಾಯಿದ್ವಿ ತುಂಬ ಹೊತ್ತು. ನೈಟೆಲ್ಲ ಕಾರ್ಡ್ಸ್ ಆಡಿದ್ಮೇಲೆ ಸ್ವಲ್ಪ ಮನ್ಕೊಂಡು ಆದಮೇಲೆಲ್ಲ ನಾವು ಬೇಗ ಇದ್ವಿ. ಇನ್ನೂ ಸ್ವಲ್ಪ ಜನ ಮನಗಿದ್ರು. ಸೊ ಡೇ 2 ಅಲ್ಲಿ ಸ್ವಲ್ಪ ಮಳೆ ಬರ್ತಾ ಇತ್ತು. ಸೊ ನಾವೇನು ಜಾಸ್ತಿ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಡೇ 2 ಅಲ್ಲಿ ನಾವೇನು ಮಾಡಿದ್ವಿ ಅಂದರೆ ಕ್ಯಾಂಪಿಂಗ್ ಸೈಟಲ್ಲಿ ಕ್ರಿಕೆಟ್ ಆಡಿದ್ವಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಡೀಟೇಲ್ಸ್ ಎಲ್ಲ. ಎಲ್ಲರೂ ಮನಗಿದ್ರು. ಈ ಸ್ಕ್ವಿರಿಲ್ ಮಾತ್ರ ರಾತ್ರಿ ಎಲ್ಲ ನಿದ್ದೆ ಹೋಗಿರಲ್ಲ. ಹಂಗೆ ರಾತ್ರಿ ಎಲ್ಲ ಇದ್ದೇ ಇರುತ್ತೆ. ಮೋಸ್ಟ್ಲಿ ಗ್ರೌಂಡ್ ನಟ್ಸ್ ಕೊಡ್ತಾರೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು.